ಬಿಟ್ಟು ಬಂದೆ ಅಪ್ಪ ಆಕಿನ ಮನೆಗೆ. ಬಿಟ್ಟು ಬಂದೆ ಹೇಳಾಳ. ಒಂದು ತಿಂಗಳಾರ ಇದ್ದು ಬರ್ತೇನೆ ನಾನು ನಮ್ಮ ಓನ್ ಮನ್ಯಾಗ. ನಾನು ಕರ್ಯಾಕಂತ್ರು ಈಗ ಸನೇದ್ರಾಗ ಒಟ್ಟ ಬರಾಕ್ ಹೋಗ್ಬಿಡ್ರಿ, ಅತ್ತಿ ಮಾವು ಹೇಳ್ಬಿಡ್ರಿ ಅಂತಂದ್ಲ. ನೀನೇ ಹೇಳಿ ಇಲ್ಲ ಅಂದೆ, ನಾ ಹೇಳೇನಿ ನೀವೊಮ್ಮೆ ಹೇಳ್ಬಿಡ್ರಿ ಅಂದ್ಲ. ಹೇಳಾಳಂತಲ್ಬಿ. ಹೋಲ್ ಬಿಡ್ಲಾ ಇವಾಗ ತಕಲ್ಲೇ ಒಂದು ತಿಂಗಳಾರ ಇರಲಿ 15 ದಿನಾರ ಇರೋಳಕ್ಕೆ ಆಕಿ ಮನೆ ಯಾವಾಗಾರ ಬರೋಳಕ್ಕೆ ಯಾವಾಗಾರ ಹೋಗೋಳಕ್ಕೆ ಕೈಕಾಲು ಗಟ್ಟದವು ಮಾಡ್ಕೊಂಡು ತಿನ್ನಕ್ಕೆ ಸದ್ಯ ಮಾಡ್ಕೊಂಡು ತಿಂತೇನೆ. ಸಣ್ಣಕ್ಕೆದಾಳ ಇನ್ನು ಇರೋಳಕ್ಕೆ ಹೋಲತ್ತ. ಅದು ಅಲ್ಲದೆ ಎಲ್ಲಿ ಲಗ್ನಾಗಿಂದ ಹೋಗೇ ಇಲ್ಲಕ್ಕೆ ಒಟ್ಟ ಹೋಗಿಲ್ಲ ಎಲ್ಲೋಗ್ಯಾಳ. ಹೋಗಿಲ್ಲಂದೆ ಎಲ್ಲೋಗ್ಯಾಳ ಲಗ್ನಾಗಿ ಬರತ್ಲೆ ಅದು ಇದು ರಾಡಿ ಕೆಲಸ ಆಮೇಲೆ ಬೆಂಗಳೂರಿಗೆ ಹೋದ್ರು ಬಂದರು ಇದೇ ಆತಲಪ್ಪ. ಎಲ್ಲೋಗ್ಯಾಳ ಈಗ ಹೋಗ್ಯಾಳ ಇರೋಳಕ್ಕೆ ಬಿಡು. ಬೇಜಾರಾಗಿದ್ಲವ ಆಕೆ ಯಾಕ. ಎದಕ್ಕಂದ್ರ ಬೇಜಾರಾಗಕ್ಕ ನಿಮ್ ತಂಗಿ ಮನೆ ಅಂದ್ಲಲ್ಲ ದರಿದ್ರ ಹಂಗ ಹಿಂಗ ನೀನ ಮನೆಗೆ ಬಂದೆಲ್ಲ ಮನೆ ಇಳಗಾಗಿಲ್ಲ ಅಂತೆಲ್ಲ ಮಾತಾಡಿದ್ಲಲ್ಲ. ಮೊದ್ಲೆಲ್ಲ ರೊಕ್ಕ ಜಗ್ಗಿರ್ತಿತ್ತು, ಈಗ ನೋಡಿ ನಮ್ಮ ತಮ್ಮನ ಕಡೆ ರೊಕ್ಕ ಇಲ್ಲ, ನಮ್ಮ ಅಣ್ಣನ ಕಡೆ ಅಂತೆಲ್ಲ ಮಾತಾಡಿದ್ಲಲ್ಲ. ಈಗ ಅವತ್ತಿಂದನೇ ಒಂಥರ ಸಪ್ಪಗ ಆಗಿದ್ಲಕ್ಕಿ ಮುಖ ಸಣ್ಣದೇ ಮಾಡ್ಕೊಂಡಿದ್ಲು. ಅವತ್ತಿಂದನೂ ಒಂಥರಾನ ಆಗ್ಯಾಳ. ಹೌದಪ್ಪ. ಹೌದು, ನೀನು ಎಲ್ಲ ಅವ ಹತ್ತತ್ರ ಒಂದು 15 ದಿನ ಆತ ಹುಡುಗಿ ಮಕ ಸಪ್ಪಗೆ ಮಾಡ್ಕೊಂಡು. ನೀನು ಗಂಡ ಅದಾವ ಒಂದಿನಕರ ಯಾಕ ಏನಾತು, ಯಾಕೆ ಹಿಂಗೆ ಮಕ ಸಪ್ಪಗೆ ಮಾಡ್ಕೊಂಡು ನಮ್ಮ ತಂಗಿ ಅಂದಿದ್ದು ತಪ್ಪು. ಹೌದು, ನಿಂಗೆ ಬೇಜಾರಾಗಿರ್ಬೇಕು. ಏನಾರ ಮಾತಾಡಿ ಏನೇನು ಅಪ್ಪ ನಂಗೆ ಗೊತ್ತೇ ಇಲ್ಲಪ್ಪ ಆಕಿ ಮಕ್ಕ ಸಪ್ಪಗೆ ಮಾಡ್ಕೊಂಡಿದ್ದು ಹಿಂಗೆಲ್ಲ ಆಗಿದ್ದು. ನನಗೆ ಹೇಳ್ಬೇಕು ಬೇಡಕ್ಕಿ, ನೀವು ಹೇಳಿಲ್ಲ ಆಕಿ ನಾ ಏನು ಮಾಡಲಿ. ಹೇಳ್ಬೇಕನ್ಲ ಅದನ್ನ ಬಾಯ್ಬಿಟ್ಟು. ಏಂತ ಯಾವಾಗ ನಕ್ಕೊಂತಿರ್ತಾಳ, ಆಕಿ ಮನ್ಸಿಗೆ ಬೇಜಾರಾದಾಗ ಹೆಂಗಿರ್ತಾಳ, ಆಕಿ ಖುಷಿಯಾದಾಗ ಹೆಂಗಿರ್ತಾಳ ಅಂತೇಳಿ ಮೊದಲು ತಿಳ್ಕೊಬೇಕಾದ ಗಂಡನ ಕರ್ತವ್ಯ ಐತಿ. ಏನ ಹುಚ್ಚರಂಗ ಸುಮ್ಮನೆ ಬರೇ ಏಂತ ಅಂದ ತಕ್ಷಣ ರಾತ್ರಿ ಮಗ್ಲಿಕ್ ಬರೋದು, ಬೆಳಿಗ್ಗೆ ತಕ್ಷಣ ಚಾಕ್ರಿ ಮಾಡಿ ಹಾಕೋದು, ಅಡಿಗೆ ಮಾಡಿ ಹಾಕೋದು, ಹೊಟ್ಟೆ ಸ್ಕೊಂಬಂದ್ಗುಟ್ಲೆ ಊಟಕ್ಕೆ ನೀಡೋದು ಇದೇ ಅಲ್ಲ. ಏನ ಹೆಂಡತಿಗೆ ಒಂದು ಮನಸ್ಸಿರ್ತೈತಿ, ಇಡೀ ಮನಿ ಮಠ ಎಲ್ಲ ಬಿಟ್ಕೊಟ್ಟು ಬಂದಿರ್ತಾಳ. ಏನ ಆಕಿನ ಚಂದಾಗಿ ನೋಡ್ಕೋಬೇಕಾದ ಗಂಡ ಅದಾವ ನಿನ್ ಕರ್ತವ್ಯ ಐತಿ. ಏನ ಅದನ್ನ ನೀನು ಸರಿತ್ನಂಗೆ ಮಾಡ್ಬೇಕಪ್ಪ. ಮಾಡ್ಲಾರ್ದಾಗ ಇಂಥವೆಲ್ಲ ಬೇಜಾರು, ಮನಸ್ಸು ಮುರಿಯೋದು, ಮನ್ಸಿಗೆ ಗಾಸಿ ಆಗೋದು ಎಲ್ಲ ಹಾಕಾವು ಗೊತ್ತನ. ಹೌದು, ನಾನು ನಿಂಗೆ ಕೇಳ್ತೇನೆ, ಇಷ್ಟು ದಿನ ಆತಲ್ಲ, ಇಷ್ಟು ದಿನದಾಗ ಯಾವತ್ತಾರ ಏನ್ ಬೇಕು ಏನ್ ಬೇಡ ಆ ಬೆಂಗಳೂರಿಂದ ಬಂದ್ಮೇಲೂ ನಾವು ನೋಡ್ತಾ ಇದೀನಿ. ಹೊರಗೆ ಕರ್ಕೊಂಡೋಗಿ ಏನಾರು ತಿನ್ಸೋದು ಮಾಡೋದು, ಹೊರಗೂ ಬರೋದು ಏನಾರು ಮಾಡಿ ಏನು. ಅಪ್ಪ ನೀವು ನೋಡ್ತಾ ಇದ್ದೀರಿ, ನಾನೇನು ಖಾಲಿ ಕುಂತೇನೆ ಕೆಲ್ಸಕ್ಕೋಸ್ಕರ ನಾಯಿ ತಿರ್ಗಂಗೆ ತಿರ್ಗಾತಿದ್ದೆ. ಏನೋ ದೇವ್ರದಿಂದ ಈಗ 2 ದಿನ ಅದು ಸಿಕ್ಕು. ನಾನಾರ ಏನು ಮಾಡಲಿ, ಕೈಯಾಗ ಕೆಲಸ ಇಲ್ದ ತಲೆ ಓಡಂದ್ರೆ ಎಲ್ಲಿಂದ ಓಡ್ಬೇಕು. ಖರ್ಚಿಗೆ ಇಟ್ಕೊಂಡಿದ್ದು ರೊಕ್ಕನೂ ಖಾಲಿ ಆಯ್ತು, ಗಾಡಿನೂ ಕಂಪ್ನಿಯವ್ರು ಎಳ್ಕೊಂಡು ಹೋಗ್ಯಾರ. ಈಗ ಅದನ್ನ ಬೇರೆ ಬಿಡಿಸ್ಕೊಂಬರ್ಬೇಕು, ಸಾಲ ಮಾಡಬೇಕು. ನನ್ನ ಪರಿಸ್ಥಿತಿ ನನಗಾಗೈತಿ. ಈ ಟೈಮ್ನಾಗ ನಾನು ಆಕಿ ಕಡೆ ಗಮನ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ ಹೇಳಪ್ಪ, ನೀನೇ ನೋಡೋಣ. ನಮಗೂ ಸಾಕ ಹೋಗೈತಪ್ಪ, ರೋಸ್ ಹೋಗೈತಿ ಗೊತ್ತನ. ಹೋಗ್ಲಿ ಬಿಡಪ್ಪ, ಆತ ಏನೋ ಅಂದೆ ಸರಿ ಆತ, ನಿನಗೆ ಬೇಜಾರಾಗೈತಿ. ಆದ್ರೆ ಈಗ ಒಂದು 4 ದಿನ 15 ಏನೋ 1 ತಿಂಗಳು ಇರ್ತೇನೆ ಅಂತ ಹೇಳಲ್ಲ. 1 ತಿಂಗಳು ಬಿಡಕ್ಕೆ ಹೋಗ್ಬೇಡ, ಹೋಗಿ. ಇಲ್ಲ 1 ತಿಂಗಳದೊಳಗೆ 2 ಸಲ ಭೇಟಿಯಾಗಿ ಅತ್ತಾಗ ಎಲ್ಲಾರ ನಿನಗೆ ಈ 5-6 ದಿನ ಅದು ಕೆಲಸದಿಂದ ಪುರ್ಸತ್ತಿರ್ತಲ್ಲ, ಎಲ್ಲರೂ ಹೊರಗೆ ಅಡ್ಡಾಡ್ಕೊಂಬ. ಪಾಪಕ್ಕೆ ಅಲ್ಲಿನೂ ಹೋಗಿ ಬೇಜಾರನ್ನ ಕುಂತಿಗಿಂತಾಳ ಏನ ನಿಮ್ಮ ಅವ್ನ ಕೇಳು. ಆಕಿ ಬೇಜಾರು ಮಾಡ್ಕೊಂಡಿದ್ರೆ ಯಾಕ ಏನು ಎತ್ತ ಆಕಿನ ಕೇಳ್ತಾನೆ ಇಲ್ಲ. ಕೇಳ ನಾ ಕೇಳಲಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಬೇಜಾರಾಕತ್ತಕೀಗ ಗೊತ್ತನ. ಹಂಗಿರ್ಬೇಕು. ಗಂಡ ಕೇಳಲಿಲ್ಲ ಅಂದ್ರೆ ಅದರಂತ ಬೇಜಾರು ಯಾವುದಿಲ್ಲ ಅಂತ ತಿಳ್ಕೊಂಬಿಡ. ಗಂಡ ಕೇಳಲೇಬೇಕು. ಸರಿ ಆಯ್ತು, ಹಾಗೆ ಮಾಡ್ತೀನಿ. ನಾನು ಕೇಳಿದ್ದಿಲ್ಲ, ಈಗ ಆತು ಹೇಳಿರಲ್ಲ, ಕೇಳ್ತೀನಿ. ನಾನು ಹೇಳಿನಿ ಅಂತ ನೀ ಕೇಳೋದಲ್ಲ, ನಿನ್ ಮನ್ಸಿಗೆ ಅನಿಸ್ಬೇಕು. ನನ್ನ ಹೆಂಡತಿ ನಾ ಖುಷಿಯಾಗಿ ಇಟ್ಕೋಬೇಕು ಅಂತ ನಿನ್ ಮನ್ಸಿಗೆ ಅನ್ನಿಸ್ಬೇಕು. ಏನ ಆಯ್ತಪ್ಪ, ಸರಿ ನಾ ಕೇಳ್ತೀನಿ. ಅಂದಂಗಪ್ಪ ಒಂದು 30,000 ರೂಪಾಯಿ ಎಲ್ಲಿದಾರ ಇದ್ರೆ ಹೊಂದಿಸ್ರಿ ಅಂತ ಹೇಳಿದ್ದೆ. ಏನಾಗ್ತದ ವಿಷಯ? 30,000 ರೂಪಾಯ? ಆಯ್ತು ತಗೋ, ನಾ ಒಂದಿವ್ಸ ಕೊಡ್ತೇನಂತೆ. ನಾಳೆ ಆಗಲ್ಲ, ನಾಡ್ದು ಗಿಡದ ಕೊಡ್ತೇನಂತ. ಒಬ್ಬರ ಕಡೆ ಹೇಳೇನಿ, ಅವ್ರು ಕೊಟ್ರ ಅಂದ್ರೆ ಹೋಗಿ ಗಾಡಿ ಬಿಡಿಸ್ಕೊಂಬ. ಹ್ಞೂಪ್ಪ, ಕೈಕಾಲು ಮಕ್ಕ ತಗೊಂಬರ್ತೇನೆ. ತಕೊಂಬ. ಅಂದಂಗ ಕೆಲಸ ಹೆಂಗೈತಿ? ಚಲೋ ಐತೆ? ಕೆಲಸ ಚಲೋ ಐತಪ್ಪ. ಮೊದ್ಲು ನಾ ಮಾಡ್ತಿದ್ನಲ್ಲ ಹಳೆ ಕೆಲಸ, ಅದೇ ಟೈಪೇ ಐತಿ. ಯಾವುದು ತೊಂದ್ರೆ ಇಲ್ಲ, ಕಿರಿಕಿರಿ ಇಲ್ಲ, ಏನಿಲ್ಲಪ್ಪ, ಆರಾಮದೇನು ನೋಡಪ್ಪ. ಆಯ್ತು. ಮತ್ತು ಅಲ್ಲಿಕ್ಕಿಂತ ಇನ್ನೂ 1,000 ರೂಪಾಯಿ ಜಾಸ್ತಿನೇ ಐತಿ. ಆಗ್ಲಿ ತಗೋರಪ್ಪ, ಒಳ್ಳೇದಾಗ್ತಿ. ಇವ್ರು ಒಳ್ಳೇದು ಮಾಡಿದ, ಆಗೋದಿಲ್ಲ ಒಳ್ಳೇದಕ್ಕಂತಾರಲ್ಲ, ಅದೇನು ಸುಳ್ಳಲ್ಲ. ಆಗ್ಲಿ, ಒಳ್ಳೆ ಹಂತವಾಗಿ ಹಿಂಗೆ ಮೇಲೆ ಬಾರಪ್ಪ. ಹ್ಞೂನಪ್ಪ. ಇನ್ನೊಮ್ಮೆ ನಿನ್ ಮಗಳು ಬಂದ್ಲಂದ್ರೆ ಬಾಯಿ ಸ್ವಲ್ಪ ಹಿಡಿತಾಗಿ ಇಟ್ಕೊಳಕ್ ಹೇಳು. ಇಲ್ಲ ಅಂದ್ರೆ ಸದ್ಯಕ್ಕೆ ಈ ಕಡೆ ತಲೆ ಹಾಕ್ಬೇಡ ಅಂತ ಹೇಳ್ಬಿಡು. ಕುಲ ನಮಗೆ ಏನ ಮಗ ಸೊಸಿ ನೆಮ್ಮದಿ ಮುಖ್ಯ. ನೆಮ್ಮದಿ ಹಾಳು ಮಾಡೋರು ಯಾರೇ ಆಗಿದ್ರು ಅವ್ರು ನಮ್ಮಿಂದ ದೂರ ಇರೋದೇ ಒಳ್ಳೇದು. ಏನಂತಿ? ನಿಮ್ಮ ಮಗಳು ಅನ್ನಕ್ಕೇನೈತಿ, ಆಕಿ ನಿಮ್ಗೂ ಮಗಳೇ ಅಲ್ಲ. ನೀವೇ ಇನ್ನೊಂದ್ಸಲ ಬಂದ್ಲಂದ್ರೆ ಹೇಳ್ರಿ. ಹಂಗೆ ಬಾಯಿ ಊಟ ಬಟ್ಟ ಎತ್ತಬೇಕತ್ ಬಿಟ್ಟು ಮಾತಾಡಕ್ ಹೋಗ್ಬೇಡ. ಸ್ವಲ್ಪ ಹಿಡಿತ್ಲಾಗ ಇರ್ಲಿ. ಏನ ಸುಮ್ಮನೆ ಬಾಯಿ ಐತ್ ಕೊಟ್ಟಾನ ದೇವ್ರ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಬೇಡ ಅಂತ ನೀವೇ ಹೇಳ್ರಿ. ಅದ್ರಾಗ ಏನೈತಿ? ಸರಿ ಆತು. ಕಳಿಸಿದೆ ನೋಡ್ರಿ ನಮ್ಮ ಅಣ್ಣನ ಸೀದಾ ಬೆಂಗಳೂರಿಗೆ ದುಡುದು ತಂದು ನಾನು ಸಾಲ ತೀರ್ಸಂತ ಕಳ್ಸೀನಿ, ಗೊತ್ತನ? ಅಯ್ಯೋ ನಿನ್ನ ತೆಲಿಗಿಲಿ ಕೆಟ್ಟತೆ ಏನ ನಿನ್ಗ? ಯಾಕ್ರಿ? ಯಾಕಂತ ಕೇಳ್ತೀಯಲ್ಲ, ಹುಂಬುಸೇನಿ ಆತ್ ತಗ, ನಿನ್ ರೊಕ್ಕ ಬಂದಂಗಾತ್. ಯಾಕ ಕೊಡ್ಲಾರ್ದ ಎಲ್ಲೋಕರ ಗಾಲ್ ಹೋಗ್ಯಾನ ಇಲ್ಲಿಗೆ ದುಡ್ಯಾಕ? ನಾನು ಹೋಗಿ ನೀನು ಕಳ್ಸಿದ್ನಲ್ಲ, ನನಗೆ ಚಪ್ಪಲ್ ತೊಗೊಂಡು ನಾ ಹುಡ್ಕೋಬೇಕು ಅನ್ನೋದು.
ಹುಂಬುಶೇನಿ ಅಲ್ಲಿ ಬೆಂಗಳೂರಿಗೆ ದುಡಿಯಾಕಂತ ಅವ್ನು ಕಳ್ಸಿದಿ ನೀನು, ಅವ ದುಡಿದು ರೊಕ್ಕ ತಂದು ಕೊಡ್ತಿದ್ದಾನ. ಯಾಕ ಇದೇ ಊರಾಗಿದ್ದ ಅವ ಅದೇನ ಕೋಳಿ ಚಾಲು ಮಾಡ್ಕೊಂಡನಲ್ಲ ಪಾರಮ್ ಅಂತೇಳಿ, ಅದ್ರಾಗ ದುಡ್ದು ಕೊಡ್ಬೋದಿತ್ತಲ್ಲ. ಕೊಡ ಮನ್ಸಿದ್ರ ಕೊಡವಾದ್ರ ದುಡಿಯವಾದ್ರ ಅವ ಎಲ್ಲಿ ದುಡಿಯವಲ್ಲ. ನಾ ಇದ್ದಿದ್ದ ಹೇಳಕತ್ತೀನಿ ಕೇಳು, ಅವ ಎಲ್ಲಿ ದುಡಿಯವಲ್ಲ ಗೊತ್ತನ. ಅಲ್ಲ ಕೊಡವಾಗಿದ್ರೆ ಹಂಗ ಅವಾಗ ಕೊಡ್ತಿದ್ನಲ್ಲವ. ಯಾಕತಿಯ ಈಗ ಯಾರ್ದೋ ಕೈಯಾಗ ಹೋಗಿ ಕೂಲಿ ಕೆಲಸ ಮಾಡಿ ಆ ಬೆಂಗಳೂರಾಗ ದುಡ್ದು ತಾ ಜೀವನ ಮಾಡೋದೇ ವಜ್ಜಿ. ಏನು ಅವ ರೊಕ್ಕ ಜೋಡಿಸಿ ತಂದು ನಿನಗೆ ಕೊಟ್ಟು, ಅಯ್ಯೋ ದೇವ್ರೇ ತೆಗಿ. ಹೌದಾ? ಅಲ್ಲ ಕೊಡ್ತಾರೆ ಬಿಡ್ರಿ, ನಾ ಬಿಡ್ತೇನೆ, ಮನೆಗೆ ಹೋಗಿ ಗದ್ಲಾನ ಮಾಡ್ತೇನೆ. ನಿಮ್ಮ ಅಣ್ಣನ ಕಡೆ ಫೋನ್ ಐತೆ? ಫೋನ್ ಹಚ್ಚಕ ಆ ಫೋನ್ ಮನೆಗೆ ಬಿಟ್ಟೋಗ್ಯಾನ ಅಂತ ಹೇಳ್ತಿ. ಹೌದಾ? ಫೋನ್ ಹಚ್ಚಲಾರ್ದಂಗೆ ಹೋಗು ನೀನು ಅಂತ ಹೇಳಿದ್ದಕ್ಕೆ ಅವ್ನ ಮನೆ ಬಿಟ್ಟೋಗ್ಯಾನ ನಾಟಕ ಮಾಡ್ಕೊಂತ. ಈಗ ಅವನಾಗೆ ಬಂದು ನಿನಗೆ ಭೇಟಿ ಆಗ ಮಟ್ಟ ನೀ ಯಾರ ಹತ್ರ ಹೋಗಿ ಜಗಳ ಮಾಡ್ತಿ? ಅತ್ತಿಗೆಮ್ಮನ ಹತ್ರ ನಾನು ರೊಕ್ಕ ಕೊಡ್ಬೇಕಂತ ಕೇಳ್ತೀನಿ. ಬೋಟ್ಲೆ ಹೊಡೆದು ಕಳಿಸ್ತಾರ ಏನ? ನಿನಗೇನು ಬುದ್ಧಿ ಗಿದ್ದಿ ಐತಿಲ್ಲ, ಗಂಡಗ ಇಲ್ಲ ಬಾರದು ಹೇಳಿ ಊರು ಬಿಡಿಸಿ ಈಗ ಹೋಗಿ ರೊಕ್ಕ ಕೇಳಕ್ಕೆ ಹೋದೆ ಅಂದ್ರೆ ನೀನು ಹೆಂಗೆ ಹೊಡಿತಾರ ಹೆಂಗೆ ಬೈತಾರ ಅಂತೇಳಿ ಊಹೇನು ಮಾಡ್ಕೊಳಕಲ್ಲ. ಮತ್ತೆ ಅಪ್ತೆ ಪೆತ್ತ ಕಾಲಿಟ್ಗಿಟ್ಟಿ ಏನ? ಈಗ ಇನ್ನೂ ಚಲೋ ಆತವ್ರಿಗೆ. ನನ್ನ ಗಂಡನ ಎತ್ತಾಗ ಕಳಿಸಿ 2 ಲಕ್ಷ ರೂಪಾಯಿ ನಾನು ಕೇಳಕ್ಕೆ ಬಂದ್ರೆ ನೋಡಿ ನಿನ್ನ ಅಂತೇಳಿ 2 ಲಕ್ಷದ ಎಷ್ಟು 60-65 ಸಾವಿರ ರೂಪಾಯಿ. ನನ್ನ ರೂಪಾಯಿ ಕೇಳಿದಂದ್ರೆ ನೀನು ಮತ್ತೆ ಏನು ತೊಗೊಂಡು ಹೊಡಿತೀನಿ ಅಂತಾರೀಗ ಅವ್ರು. ಹೋಗಿ ನೀ ಕೇಳಾಕ್ಬೇಕಾರೆ ಇದ ಮಾತಾ ಬರೋದು ನೋಡು. ಅಲ್ಲ ಸುಮ್ಮನೆ ಇರೋದು ಬಿಟ್ಟು ಅಣ್ಣ ಇಲ್ಲೇ ದುಡ್ದು ನನ್ನ ಸಾಲ ಹರಿ ಅಂತೇಳಿ ಸಮಾಧಾನಾಗಿ ಮಾತಾಡೋದು ಬಿಟ್ಟು ನಿನಗೆ ಎಷ್ಟಿರ್ಬೇಕು ನಿನಗೆ? ನಿನ್ನ ಈಗ ನಿಮ್ಮ ಅಣ್ಣಗೆ ಒಳ್ಳೆ ಚಲೋ ಆತಿ ಈಗ ತಪ್ಪಿಸ್ಕೊಳಕ. ಹಂಗಂತೀರಾ? ಹಂಗ ಅನ್ನೋದೇನೈತಿ ಹಂಗ ಆಕತಿ ಈಗ ಹಕಿಕತ್. ನೀನೊಂದು ತಲೆ ಕೆಟ್ಟಿದ್ದು ಅಲ್ಲಿ ಹೋಗಿ ಅವ್ನು ಪುಸ್ಲಾಯ್ ಸತ್ತ ಕಳಿಸಿದಿ, ಮುಗಿದೋದ್ ಕತಿ. ಈಗ ಅಲ್ಲಿಂದ ಏನಾರ ಹೊಸ ರಾಗ ಹಾಡ್ಕೊತ ಬಂದ, ನನಗೆ ಹಂಗಾತು ನನಗೆ ಹಿಂಗಾತು ಅಯ್ಯೋಯ್ಯೋ ಅಂತೇಳಿ ಏನಾರ ಇದು ಮಾಡ್ಕೊತ ಬಂದ ಅಂತ ತಿಳ್ಕೊ, ಮುಗಿದೋದ್ ಕತಿ. ನಿಂಗೆ ಹೆಂಗೆ ಹೇಳ್ಬೇಕಂತ ನಂಗೆ ತಿಳಿವಲ್ತಾಗ. ರೊಕ್ಕ ಕೇಳು ನೀರು ಬಿಟ್ಟಂಗ ತಾಲಲ್ಲಿ ಈಗ ಅವ್ನು ಯಾವಾಗ ಬರ್ತಾನೋ ಏನು. ಈಕೆಂದ್ರೆ ರೂಪಾಯಿ ಕೊಡೋದ್ರೆ ಇಲ್ಲೇ ಇದ್ರು ಕಣ್ಣಿದ್ರಿಗೆ ಅಟ ಬಡ್ಡಿ ಅಂತೇಳಿ ಅಸಲ್ ಅಂತೇಳಿ ಇಸ್ಕೊಳಕರ ಬರ್ತಿತ್ತು. ಈಗ ಹಾಕೋಬೇಕು ಹೆಣ್ಮಕ್ಳು ದುಡ್ಕೊಂತಿರ್ತಾಳ. ರೊಕ್ಕ ಕೇಳಕ್ಕೆ ಹೋದ್ರೆ ಬೂಟ್ಲೆ ಹೊಡ್ದಾರ ನಮ್ಮನ್ನ ಯಾರು ಗೊತ್ತನ. ಇದು ಸರಿ ಆಗ್ಲಿಲ್ಲ ಬಿಡು. ಇದು ಹೋಗಿ ನೀ ಹೇಳಿ ಹದಿಗೆಡಿಸಿ ಮತ್ತೊಟ್ಟ ತಪ್ಪಿಸ್ಕೊಳಕ್ ಒಂದು ದಾರಿ ಹೇಳ್ಕೊಟ್ಟು ಬಂದಂಗೆ ಆತ್. ನೀನು ಬಡ್ಡಿ ಬಾಚಿ ಕಟ್ಟೋದು ಹೆಂಗೆ 5 ಲಕ್ಷ ರೂಪಾಯಿ ಬಡ್ಡಿ ಕಟ್ಬೇಕು ನಾವು ನೆನಪೈತಿ? ನೆನಪೈತ್ಯಾ? ಏನಾರ ಮಾಡ್ಕೊ ನಿನಗೆ ಯಾರು ಹೇಳ್ತಾರ? ಏನಾರ ಮಾಡ್ಕೊ ಹೋಗೋದು ಹೆಂಗೆ. ಅದ್ರಾಗ ಮೊದ್ಲು ಅಂಗಡಿಯಾಗ ವ್ಯಾಪಾರ ಆಗ್ವಲ್ತು, ಕಂಡ ಬಟ್ಟಿ ರೊಕ್ಕ ಎಲ್ಲದಕ್ಕೂ ನೀವ ಕಾರಣ. ನೀವು ಅವತ್ತು ನಾನು ಹೊಡಕ್ ಬರ್ಲಿಲ್ಲ ಅಂದ್ರೆ ನಾವು ಓಡಕ್ಕಿದ್ದಿಲ್ಲ, ನಾವು ಹೋಗ್ಲಿಲ್ಲ ಅಂದ್ರೆ ಅವ ಹೇಳ್ತಿದ್ದಿಲ್ಲ, ಅವ ಹೇಳಿಲ್ಲ ಅಂದ್ರೆ ಹೊಲ ಒತ್ತಿ ಇಡ್ತಿದ್ದಿಲ್ಲ, ಹೊಲ ಒತ್ತಿ ಇಡ್ಲಿಲ್ಲ ಅಂದ್ರೆ ಅಂಗಡಿ ಮಾಡ್ತಿದ್ದಿಲ್ಲ, ಅವ ರೊಕ್ಕನೂ ತಗೊಂತಿದ್ದಿಲ್ಲ. ಎಲ್ಲದಕ್ಕೂ ಮೂಲ ಕಾರಣ ನೀವೇ. ಇವತ್ತು ನಮ್ ಬಾಳೆ ಹಾಳಾಗಕ ಕಾರಣ ನೀವು. ಅಲ್ಲ ಎಷ್ಟಿರ್ಬೇಕು ನಿನಗೆ ಸೊಕ್ಕು ನಿನಗ? ಅಲ್ಲ ನಾನೇ ಎಲ್ಲದಕ್ಕೂ ಕಾರಣ ಅಂತೀರ, ನಿನಗೆ ಯಾಕೆ ಹೊಡ್ಯಾಕ್ ಬಂದೆ ಅದ್ ನೆನಪಿಲ್ಲನ? ಮಾಡಿದೆ, ಏನ್ ಮಾಡ್ಬೇಕು? ಕೆಲವ್ರು ತಿಂಡಿಗೆ ಎದ್ ಮಾಡ್ತಾರ. ನಾನು ನನ್ನ ಜೀವನ ಸಂಕಟಕ್ಕೆ ಮಾಡಿದ್ದು ನಿಮ್ಮನ್ನ ಜೈಲಿಂದ ಬಿಡಿಸ್ಕೊಂಬರಕ್ ಮಾಡಿದ್ದು. ಅನಿವಾರ್ಯ ಇತ್ತು, ಅದಕ್ಕೆ ಮಾಡಿದೆ. ಅದಕ್ಕೆ ಅವ್ನು ಹೇಳ್ದಂಗೆ ಕೇಳಿದೆ. ಅದನ್ನ ಅರ್ಥ ಮಾಡ್ಕೊಳ್ಳೋದ ನಾಯಿ ನಿಂತ್ರಲ್ಲ ತಲೆ ಮ್ಯಾಗ. ನಮ್ಮನೆ ಹೊಡ್ಯಾಕ ಬಡಿತೀನಿ ಕಡಿತೀನಿ ಹೊಡಿತೀನಿ ಅಂತೇಳಿ ಹೋದ್ರೋರ್ ಬಿಡ್ರಿ, ಹಾಳಾಗಿ ಹೋಗ್ಲಿ. ಆ ಹೊಲ ಆತಾಗ ಏನು ಸುಡ್ಗಾಡತ್ತಾಗ ಹೋಗ್ಲತ್ತಾಗ ಏನು ಮಾಡ್ಬೇಕು ನನ್ನ ಕರ್ಮ. ಎಷ್ಟು ಸೊಕ್ಕಿರ್ಬೇಕು ಈಕಿಗೆ. ಅಲ್ಲ ತಪ್ಪು ತಂದಿಟ್ಕೊಂಡು ನನ್ನ ಮ್ಯಾಗ ಇಷ್ಟು ಹಾರಾಡ್ತಾವ ನೋಡು. ಅಲ್ಲ ಈ ಹುಡುಗ ಬರ್ತೀನಿ ಅಂತಂತ ಏನು ಸುದ್ದಿ ಇಲ್ಲಲ್ಲ. ಅಲ್ಲವಾ ಇಲ್ಲೇ ಕೂತ್ಬಿಟ್ಟಿಯಲ್ಲ ಬೆಳಗ್ಗಿಂದನೂ. ಎದ್ ಬಾ ಒಳಗೆ. ಅಯ್ಯೋ ಬರ್ತೇನೆ ನಡಿಯ. ನಿಮ್ಮ ಅಣ್ಣ ಬರ್ತೀನಿ ಅಂತ ಹೇಳಿದ್ರೆ ಇವತ್ತು. ಅದಕ್ಕೆ ದಾರಿ ಕಾಯಕತ್ತೀನಿ. ಏನು ಹಾದಿ ಕಾದ್ ಕಣ್ಣನ ಹೋದವ, ಏನು ಸುದ್ದಿ ಇಲ್ಲ. ಓಹ್ ಅದಕ್ಕೆ ಮೇಡಮ್ ಅವ್ರ ಚಕ್ಲಿ ಟಾಕ್ಸಿ ಚಕ್ಲಿ ಮಾಡಿ ಏನು ಮಸ್ತಾಗಿ ಮಗ ಬರ್ತಾನಂತ ಏನೇನು ಮಾಡಿ ಅಲ್ಲವ ನೀನು? ಅಯ್ಯಾ ಬಿಡ, ನಿಂದೊಂದು ಕತಿ ಎತ್ತಾಗ ಮಗ ಬರ್ತಾನಂತ ಮಾಡ್ಯಾನಂತ. ನೀ ತಿನ್ನಂಗಿಲ್ಲನ? ನಿನ್ನ ಸಲುವಾಗಿ ಏನು ಕೊಡ್ಲಾರ್ದಂಗೆ ಮುಚ್ಚಿಟ್ಟೇನ ನಾನು? ಅಲ್ಬೇ ಯವ್ವ ಎಂತ ಕೆಟ್ಟದಿವೆ. ಅದ್ರಾಗೇನು ಕೆಟ್ಟ? ಮಗಳು ಮದುವೆ ಮಾಡ್ಕೊಂಡು ಇನ್ನೊಂದು ಮನೆಗೆ ಹೋಗ್ತಾಳ. ಆಕಿಗೆ ತವ್ರ ಮನ್ಯಾಗ ಎಗ್ಗಳರೆ ತಿನ್ಸಿ ಕಂಟ ಮಟ ದಸ್ಟ್ ಪುಸ್ಟ್ ಮಾಡಿ ಗಂಡನ ಮನ್ಯಾಗ ಚಕ್ರಿ ಮಾಡಕ ಕೆಲಸ ಮಾಡಕ ಗಟ್ಟಿ ಮಾಡೋಣ ಅಂತೇಳಿ ವಿಚಾರ ಇಲ್ಲ ನಿನಗೆ. ಮಗ ಬರ್ತಾರಂತ ಎಷ್ಟು ಥರ ಮಾಡಿ ಮಗ ಊರಿಗೆ ಹೋದ್ಮೇಲೆ ಮನ್ಯಾಗ ಒಂದು ಏನಾರು ಕಮ್ಮಗೆ ಅಡಿಗೆ ಮಾಡಿ ಏನವ ಇದ್ದಿದ್ದನ್ನೇ ತಿನ್ನ, ಒಗ್ಗರಣೆ ಹಾಕೋ ತಿನ್ನ, ಟಮಾಟೊ ಸಾರು ತಿನ್ನ, ಅನ್ನ ಅದ ಮಜ್ಜಿಗೆ ಸಾರು, ಈ ಥರ ಜನ್ಮ ತಿಂದಲ್ಬೇ. ಮಗಗಾದ್ರೆ ಇಷ್ಟೆಲ್ಲ ಹದ ಮಾಡಿ ದನ ಮೇಸ್ತಿ ಶಾಂತಕ್ಕ ನೋಡ ಮಾತು ಕೇಳ ಇವ್ರದ್ದು. ಯವ್ವ ದೇವ್ರೆ, ಏನು ಮಾತು ಕಲ್ತಾವ, ಏನು ಮಾತಾಡ್ತಾವ. ಹೋಗಲೇ ಹೋಗು ತಿನ್ನೋಗು. ಏನು ಶಾಂತಕ್ಕ ಮಗ ಬರ್ತಾನ? ಹ್ಞೂನವ ಇವತ್ತು ಬರ್ತೇನೆ ಅಂದಾನೆ. ಯಾಕೆ ಇಷ್ಟೊತ್ತು ನಮ್ಮ ಮನೆಯವರು ಹೇಳಿದ್ರು ಬರ್ತೇನೆ ಅಂದಾನ ಅಂತೇಳಿ. ಇವರು ಪತ್ತಕ್ಕಿಲ್ಲ, ಕೇಳಾರ ತಿಳ್ಕೊಳ್ಳೋಣ ಅಂದ್ರೆ. ಆದರೂ ಮಕ್ಕಳು ಹಿಂಗೆ ಬಿಟ್ಟಿರೋದಂದ್ರೆ ಭಾರಿ ಕಷ್ಟ ಅಲ್ಲ ಶಾಂತಕ್ಕ? ಕಷ್ಟ ಅಂತ ಕೇಳ್ತೀಯಲ್ಲ ಗಿರ್ಜಿ. ಕಷ್ಟ ಆಕತ್ತವ. ಯಾಕಂದ್ರೆ ಪರೂರಾಗ ದಿಕ್ಕಲ್ಲ ದೇಸಲ್ಲ, ಅಲ್ಲಿ ಹೋಗಿ ಐತಿ ಹುಡುಗ ಏನು ಎತ್ತು ಅಲ್ಲಿ ಮಂದಿ ಹೆಂಗೋ. ಈಗ ಬರೋದ್ರೊಳಗೆ ಏನು ಅಂತಾನೋ ಗೊತ್ತಿಲ್ಲ. ಈಗ ಭಾಳ ದಿನ ಆಗಿತ್ತು ಊರಿಗೆ ಹೋಗಿ, ಇವತ್ತು ಬರಾಕತ್ತಾನ ಏನೋ ಒಂದು ಗೊತ್ತಾಗವಲ್ತು. ನೋಡ್ಬೇಕು ಏನೋ ಎತ್ತ ಅಂತೇಳಿ. ಈಗ ಬಂದು ಹೋದ್ರೆ ಒಮ್ಮೆ ಇನ್ನೊಂದು ವರ್ಷ ಬಿಟ್ಟು ಬರ್ತಾನಂತ. ಹಂಗೆ ಹೊಳ ಬರೋಕ್ಕಾಗಲ್ಲವ. ಯಾಕಂದ್ರೆ ಸುಟ್ಟಿನ ಸಿಗಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಅವು ಟಿಕೆಟ್ ರೊಕ್ಕ ಭಾಳಲ್ಲ, ಹಾಗಾಗಿ ಹೊಳ ಬರೋಕ್ಕಾಗಲ್ಲವ. ಮತ್ತು ಬರ್ತೇನೆ ಅಂತ ತಿಳ್ಕೊಬೇಡ. ಈಗ ಹೋದ್ರು ನಾನು ಈಗ ಬಂದೆ ಅಂದ್ರೆ ಈಗ ವಾಪಸ್ ಮುಗೀತು, 1 ವರ್ಷ ನಾ ಬರೋದಿಲ್ಲ ಕಡೆ ಅಂತಂದ.
ಆಯ್ತು ತಗೋರಪ್ಪ ಅಂತಂದೆ. ಹಬ್ಬ ಹುಣ್ಣಿಗೆ ಬರೋದಿಲ್ಲ ಅಂದೆ. ಹಬ್ಬ ಹುಣ್ಣಿಗೆ ಸಣ್ಣ ಪುಟ್ಟ ಇದ್ದಿದ್ದು ನಾ ಯಾವುದಕ್ಕೂ ಬರೋದಿಲ್ಲ. ಆಮೇಲೆ ಯಾವ ಹಬ್ಬಕ್ಕೂ ಬರೋಕ್ಕಾಗಲ್ಲವ. ಮೇನ್ ಏನಾರ ಬಿಡ್ಲಾರ್ದಂತ ಇದ್ರೆ ಅಷ್ಟೇ ಬರೋಕ್ಕಾಕತಿ. ಸುಮ್ಮನೆ ಕರಿಬೇಡ್ರಿ ಅಂತಂದ. ಮತ್ತೆ ಏನು ಮಾಡೋಕ್ಕಾಕತಿ ಹೇಳು, ಕಂಡಬಿಟ್ಟು ರೊಕ್ಕ ಅಲ್ಲಿಂದ ಟಿಕೆಟ್ ಹಾಕೊಂಬರ್ಬೇಕು. ಹಾಗಾಗಿ ಈ ಸಲ ಮನೆ ಸಲ ಕೊಟ್ಟು ಕಳಿಸಿದ್ದೆ. ಅವ್ನು ಏನು ತಿಂದಾನೋ ಬಿಟ್ಟಾನೋ ಏನು ಮಾಡ್ಯಾನೋ ಗೊತ್ತಿಲ್ಲ. ಈ ಸಲ ಬಂದ ಅಂದರೆ ಮತ್ತೊಂದಿಷ್ಟು ಕೊಟ್ಟು ಕಳಿಸ್ಬೇಕು. ಅದು ಏನ ವಿಮಾನ ನಿಲ್ದಾಣದಾಗ ಅದೇನ ಎಷ್ಟು ತಂದಾನ ಏನು ತಂದಾನ ಅಂತೆಲ್ಲ ಚೆಕಪ್ ಮಾಡಿ ಅದೇನೋ ತೂಕ ಹೆಚ್ಚಿಗೆ ಬರಬಾರ್ದಂತವ. ಹಿಂಗೆಲ್ಲ ಇರ್ತಾವಂತ. ಇವೆಲ್ಲ ನಮಗೆ ಎಲ್ಲಿ ಗೊತ್ತಾಕವ ಇರ್ಜಿ, ಹೌದಿಲ್ಲ? ಮೊನ್ನೆ ಫೋನ್ಯಾಗ ಅಂದ ಅವನೇ, ಹಂಗೆ ಹೆಚ್ಚಿಗೆ ಒಯ್ಯಕ್ಕೆ ಆಗಂಗಿಲ್ಲವ, ನನಗೂ ಗೊತ್ತಿದ್ದಿಲ್ಲ, ಇಲ್ಲಿ ತಂದಮೇಲೆ ಗೊತ್ತಾಗಿದ್ದು. ಅದೇನೋ ತೂಕ ಮಾಡಿ ನೋಡ್ತಾರ ಎಷ್ಟು ಕೆ ಜಿ ಒಳಗಿರ್ಬೇಕು ಅಂತೆಲ್ಲ ಹೇಳಕತ್ತ. ಹೌದನಪ್ಪ, ಆತು ತಗೋ ಹಂಗಾರ ಅಂತೇಳಿ ಹೇಳೇನಿ. ಪಳ್ಳನ ಐಟಮೇ ಎಲ್ಲ ಅವ್ನು ತಿನ್ನಕ್ಕೆ ಬರೋಂಗೆ ಮಾಡೇನಿ. ಮತ್ತು ಏನು ಮಾಡೋದ ಗೊತ್ತಿಲ್ಲ. ನೋಡೋಣ, ಈಗ ಬಂದ ಅಂದ್ರೆ ಅದೇ ಅವಂಗ ಏನೇನು ಇಷ್ಟ ಎಲ್ಲ ಮಾಡಿಕೊಡೋಣ ಅಂತ ಅಂದಂಗೆ. ಪ್ರಭಾವತಿ ಯಾಕೆ ಭಾಳ ಒಂಥರ ಕಣ್ಣ ನೀರು ಹಾಕೊಂತ ಹೋದ್ಲಲ್ಲ? ಅಯ್ಯೋ ಶಾಂತಕ್ಕ, ಆಕಿ ಗಂಡು ಬೆಂಗಳೂರಿಗೆ ದುಡಿಯಾಕೆ ಹೋಗ್ಯಾನ. ಏನು ಹುಚ್ಚರ್ ಸಂತೆ ಇಲ್ಲ ಐತಲ್ಲ ಒಂದು ದುಡಿಮೆ ಎಲ್ಲ ಬಿಟ್ಬಿಟ್ಟು ಅಲ್ಲಕ್ಕೆ ಹೋಗ್ಯಾನ. ಹಂಗ ಶಾಂತಕ್ಕ ಹೆಚ್ಚಾಗೈತಿ ಅದಕ್ಕೆ. ಅಲ್ಲ ಏನು ಮನುಷ್ಯನ ಏನು ಸ್ವಲ್ಪರ ತಿಳುವಳಿಕಿಲ್ಲ, ಏನಿಲ್ಲ ತಗ. ಹಿಂಗೆ ಸಣ್ಣ ಹುಡುಗಿನ ಕಟ್ಕೊಂಡು ಹೆಂಡ್ತೀನಿ ಹಿಂಗೆ ಬಿಟ್ಕೊಟ್ಟು ಹೋದ್ರೆ ಹೆಂಗೆ? ಏನು ವಿಚಾರ ಇಲ್ಲ ನೋಡತ್ತಾಗ. ಹಿಂಗೆ ಮಾಡಿದ್ರೆ ಎಲ್ಲರ ಜೀವನ ಹಾಕವನು. ಆಕೆದಾಳಲ್ಲಕ್ಕಿ ಮನೆ ಮಗಳು, ಆಕೆ ಬೇಕಿ ಮನೆ ಹಾಳು ಮಾಡಕ್ಕೆ. ಆ ಹಣ್ಣಿಗಿಲ್ಲ ಬರುತ್ತಿಲ್ಲ ಆಗ್ತಂದೆ ಅಲ್ಲ. ಆಕೆ ತುಂಬ್ಕೊಳ ನೀವೇ ಅಂತಾವ್ ಹೇಳು. ಆಕಿಗೆ ಅನ್ನೋದು ತಪ್ಪ ಆಕತಿ. ಈಗ ಆಕೆ ಹೇಳ್ತಾಳೆ ಆಕೆ ಮನೆ ಹಾಳು ಮಾಡಕ್ಕೆ ನಿಂತಿರೋದು. ಇವ್ ಬುದ್ಧಿ ಬುಕ್ಕಲ್ಲಿ ಐತಿಲ್ಲ ಏನು ಸಣ್ಣ ಹುಡುಗ? ಎಲ್ಲ ಆಕೆ ಹೇಳೇ ಮಾಡ್ತಾನ. ಆಕೆ ಹೇಳಿಂದ ಇವ ಮಾಡ್ತಾನ. ಇಲ್ಲೋದಿಲ್ಲ, ಬೆಂಗ್ಳೂರಿಗೆ ಹೋಗ್ಯ ನೋಡು ಮನೆಯಿಂದ. ಇಲ್ಲಿ ಈ ಕೋಳಿ ಫಾರಂ ಮಾಡಿದನ ಅರ್ಧಕ್ಕೆ ಬಿಟ್ಟು. ಅಯ್ಯೋ ಪಾಪ. ಆದರೂ ಏನಾನ ಪ್ರಭಾವತಿಗೊಂದು ಕಷ್ಟ ತಪ್ಪಿದ್ದಲ್ಲವ. ಅಲ್ಲ ನೋಡು, ಮನುಷ್ಯ ಹಿಂಗೆ ಮಾಡಿಬಿಟ್ರೆ ಏನು ಮಾಡ್ಬೇಕು ಹೆಣ್ಮಕ್ಳು? ಅದೇ ಶಾಂತಕ್ಕ, ತಿಳುವಳಿಕೆ ಅನ್ನೋದು ಮನುಷ್ಯ ಸ್ವಲ್ಪರ ಇರ್ಬೇಕು. ಕೈ ಬಿಡಾತಾಗ ಹೋಗಿ ದುಡ್ಕೊಂತೀನಿ ಅಂತ ಹೇಳೇ ನಾವು ಹೇಳಿದಷ್ಟು ಸುಲಭಕ್ಕೆ ಆಕ್ಕತ್ತಲ್ಲ ಶಾಂತಕ್ಕ, ಮರ್ತಿರೋದು ಹೌದಿಲ್ಲ? ಆಕಿ ಪುಣ್ಯಕ್ಕೆ ತವ್ರ ಮನ್ಯಾಗ ಅಣ್ಣ ಅಪ್ಪ ಚಲೋ ಅದಾರ. ಏನು ಎಲ್ಲದಕ್ಕೂ ಆಸರಕಾರ. ನಮ್ಮಂಗ ಒಬ್ಬಂಟಿಗೆ ಬಾಳೆ ಅಲ್ಲ ನೋಡು. ನಮ್ಮ ನೋಡಿ ಯಾವ ಐತಿ ಆಸರಾಗ. ಅಣ್ಣ ನೋಡಿದ್ರೆ ಕುಡುಕ, ತಂದೆ ತಾಯಿ ಕೈಲಿ ಏನೂ ನೀಗೋದಿಲ್ಲ. ಅದು ಇದ ಹಾರಾಟ. ನಮ್ಮಂಗ ಆಗ್ಬಿಟ್ಟಿದ್ರೆ ಏನು ಮಾಡ್ಬೇಕಿತ್ತು? ಪುಣ್ಯಕ್ಕೆ ಅಪ್ಪ ಆತು ಅಣ್ಣ ಆತು ಗಟ್ಮುಟ್ಟದಾರ. ಮೊನ್ನೆ ಪ್ರಭಾವತಿಗೆ ಆಕಿಗೂ 1 ಎಕರೆನೋ 2 ಎಕರೆನೋ ನಂಗಷ್ಟು ಗೊತ್ತಿಲ್ಲ, ಒಟ್ಟು ಹೊಲ ಕೊಟ್ಟಾರವ ಆಕಿಗೂ. ತಿನ್ನಾಕ ಉಣ್ಣಾಕ ಉಡಾಕ ಏನು ಕಡಿಮೆ ಆಗಲ್ಲ, ಆದ್ರೂ ಗಂಡ ಅನ್ನೋದು ಒಂದು ಹೆಚ್ಚಲ್ಲ. ಹೌದು,